ಶುದ್ಧೀಕರಿಸಿದ ನೀರು ಅಂತ ಹೇಳಿ ತುಮಕೂರಿನಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದಂತಹ ಖದೀಮರಿಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಸಿಂಹ ಸ್ವಪ್ನವಾಗಿದೆ. ಕಳೆದ ವಾರ ಕವರ್ ಸ್ಟೋರಿಯಲ್ಲಿ ಈ ಖದೀಮರ ಬಂಡವಾಳವನ್ನ ಬಯಲು ಮಾಡಿದ್ವಿ. ಇದೀಗ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ರವಿಕುಮಾರ್ ಅಧಿಕಾರಿಗಳನ್ನ ಕರೆದು ಅಕ್ರಮವಾಗಿ ನಡೆಸ್ತಾ ಇರುವಂತಹ ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲಿಸುವಂತೆ ಕಟ್ಟುನಿಟ್ಟಿನ ಆದೇಶವನ್ನ ನೀಡಿದ್ರು. ಇದರ ಅನ್ವಯ ಘಟಕಗಳಿಗೆ ಭೇಟಿ ನೀಡಿದ ಪಾಲಿಕೆ ಅಧಿಕಾರಿಗಳ ತಂಡ ಪರಿಶೀಲನೆಯನ್ನ ನಡೆಸಿತು. ಮೊದಲಿಗೆ ನೀರಾಜ, ಎಂಡಿಎಂ, ಶಿವಶ್ರೀ ಅಕ್ವಾ ಸೇರಿದಂತೆ ಅನೇಕ ಘಟಕಗಳಿಗೆ ಭೇಟಿ ನೀಡಿತು. 7 ದಿನಗಳಲ್ಲಿ ಉತ್ತರ ನೀಡಲೇಬೇಕು ಅಂತೇಳಿ ಪಾಲಿಕೆಯಿಂದ ನೋಟಿಸ್ ಜಾರಿ ಮಾಡಲಾಗಿದೆ. ಕುಡಿಯೋ ನೀರಿನಲ್ಲೂ ಕೂಡ ದಂಧೆ ಮಾಡ್ತಾರೆ ಅನ್ನೋದನ್ನ ಬಹಳ ವಿಸ್ತೃತವಾಗಿ ಕವರ್ ಸ್ಟೋರಿ ತಂಡ ಬಯಲಿಗೆಳೆದಿತ್ತು. ಶುದ್ಧೀಕರಿಸಿದ ನೀರು ಅಂತ ಹೇಳಿ ಯಾವ್ದ್ಯಾವುದೋ ನೀರು ಕೊಡ್ತಾ ಇದ್ರು. ಸೊ ಈ ಕುರಿತಾದಂತಹ ಸಂಪೂರ್ಣ ವರದಿಯನ್ನ ಜನರ ಮುಂದೆ ಇಟ್ಟಿತ್ತು ಕವರ್ ಸ್ಟೋರಿ ತಂಡ. ಇದೀಗ ಇಂಪ್ಯಾಕ್ಟ್ ಆಗಿದೆ. ಈ ಕವರ್ ಸ್ಟೋರಿ ತಂಡ ನಡೆಸಿದಂತಹ ಕೊಟ್ಟಂತಹ ವರದಿಗೆ ಇವತ್ತು ಉತ್ತರ ಸಿಕ್ಕಿದೆ. ಖದೀಮರಿಗೆ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಇದೀಗ ಸಿಂಹ ಸ್ವಪ್ನವಾಗಿದೆ. ಕಳ್ಳತನದಿಂದ ನೀರಿನ ಹೆಸರೆಳ್ಕೊಂಡು ಶುದ್ಧ ಕುಡಿಯೋ ನೀರು ಕೊಡ್ತೀವಿ ಅಂತ ಹೇಳಿ ಎಂಥೆಂಥ ನೀರನ್ನ ಕೊಡ್ತಾ ಇದ್ರು ಅನ್ನೋದನ್ನ ಬಹಳ ವಿಸ್ತೃತವಾಗಿ ನಿಮ್ಮ ಮುಂದೆ ಇಟ್ಟಿತ್ತು ಕವರ್ ಸ್ಟೋರಿ ತಂಡ. ಇಂತಹ ಖದೀಮರಿಗೆ ಇದೀಗ ಸಿಂಹ ಸ್ವಪ್ನವಾಗಿದೆ. ಕಳೆದ ವಾರ ಕವರ್ ಸ್ಟೋರಿಯಲ್ಲಿ ಈ ಖದೀಮರ ಬಂಡವಾಳವನ್ನ ಬಟಾಬಯಲು ಮಾಡಿದ್ವಿ. ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಈ ವರದಿಯನ್ನ ನೋಡಿದಂತಹ ನಂತರದಲ್ಲಿ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಮೇಯರ್ ರವಿಕುಮಾರ್ ಏನಿದ್ದಾರೆ ಅಧಿಕಾರಿಗಳನ್ನ ಕರೆದು ಅಕ್ರಮವಾಗಿ ನಡೆಸ್ತಾ ಇರುವಂತಹ ಶುದ್ಧ ಕುಡಿಯೋ ನೀರಿನ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಹೊರಡಿಸಿದ್ದಾರೆ. ಏನು ಸುವರ್ಣ ನ್ಯೂಸಲ್ಲಿ ಒಂದು ಕವರಿಂಗ್ ಸ್ಟೋರಿ ಬಂದಿತ್ತು. ಅದರಲ್ಲಿ ಒಂದು ನೀರಿಂದು ಒಂದು ಕಂಪ್ಲೇಂಟ್ ಇತ್ತು. ಅದು ನಾವು ನೋಡಿದ ಮೇಲೆ ನಮಗೆ ಕೆಲವು ಕಂಪ್ಲೇಂಟ್ ಬಂದಿದ್ದು. ಆ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಕರೆಸಿ ಎಲ್ಲ ಬಿಸ್ಲರಿದು ಚೆಕ್ ಮಾಡಿರಿ ಅಂತ ಹೇಳಿದಾಗ ಕೆಲವು ಅದರಲ್ಲಿ ಲೈಸೆನ್ಸ್ಗಳು ತಗೊಂಡಿಲ್ಲ, ಕೆಲವರು ಹಂಗೆ ಫಿಲ್ಟ್ರ್ ಮಾಡ್ದಂಗೆ ತುಂಬ್ತಾ ಇದ್ದಾರೆ. ಅವ್ರಿಗೆಲ್ಲ ಒಂದು ವಾರ ಟೈಮ್ ಕೊಟ್ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ. ಆ ಒಂದು ವಾರ ನಂತರ ಅವರು ರಿನ್ಯೂವಲ್ ಮಾಡಿಸ್ಕೊಂಡು ಕರೆಕ್ಟಾಗಿ ಫಿಲ್ಟ್ರ್ ತುಂಬಲಿಲ್ಲ ಅಂದರೆ ವಿತಿನ್ ಸೆಕೆಂಡು ಆಕ್ಷನ್ ತಗೊಂತೀವಿ. ನೀರುಗಳನ್ನ ನಮ್ಮಲ್ಲಿ ಲೈಸೆನ್ಸ್ ತಗೊಂಡು ತುಂಬಲಿಲ್ಲ ಅಂದರೆ ಕೆಲವನ್ನ ಸೀಜ್ ಮಾಡ್ತೀವಿ ಎಲ್ಲವೂ. ಈಗ ನಮಗೆ ಇಲ್ಲಿನ ತನಕ ಗೊತ್ತಿರಲಿಲ್ಲ, ಈಗ ಬಂದಿದೆ ಕಂಪ್ಲೇಂಟು. ಈಗ ಒಂದು ವಾರ ಎಲ್ಲರಿಗೂ ನೋಟಿಸ್ ಕೊಟ್ಕೊಂಬರ್ತೀವಿ. ಅದ್ರದ್ದೊಂದು ಲಿಸ್ಟ್ ತೆಗೆಸ್ಕೊಂಡು ಕೆಲವನ್ನೆಲ್ಲ ಚೆಕ್ ಮಾಡ್ಕೊಂಬರ್ತೀವಿ. ಹೇಮಾವತಿ ನೀರನ್ನೇ ಹಂಗೆ ಬಾಟ್ಲಿಗೆ ತುಂಬ್ತಾ ಇದ್ದಾರೆ, ಕೆಲವು ಫಿಲ್ಟ್ರ್ ಮಾಡ್ದಂಗೆ ತುಂಬ್ತಾ ಇದ್ದಾರೆ. ಡೈರೆಕ್ಟು ನಮ್ಮ ಹೇಮಾವತಿ ನೀರನ್ನೇ ಬಾಟ್ಲಿಗೆ ಬಿಸ್ಲರಿ ಅಂತ ಹೇಳ್ಬಿಟ್ಟು ಕೆಲವು ಕೊಡ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಬಂದು ಹೇಳಿದ್ದಾರೆ ಹಿಂಗಿದೆ ಅಂತೇಳಿ ಅಂತ. ಈ ವಾರದಲ್ಲಿ ಅದನ್ನು ಫುಲ್ ಎಲ್ಲ ಒಂದು ಕಡೆ 30 ಜೀವಜಲ ಅಂತ ಹೇಳ್ಕೊಂಡು ಶುದ್ಧೀಕರಿಸಿದ ನೀರಿನ ಹೆಸರು ಹೇಳ್ಕೊಂಡು ಯಾವ ರೀತಿಯಾಗಿ ನೀರಿನ ವಿಚಾರದಲ್ಲಿ ದಂಧೆ ಮಾಡ್ತಾ ಇದ್ರು, ಎಂತಹ ನೀರನ್ನ ಕೊಡ್ತಾ ಇದ್ರು ಅಂತ ಸಂಪೂರ್ಣವಾಗಿ ಬಯಲು ಮಾಡಿತು ನಮ್ಮ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ. ಇದೀಗ ಕವರ್ ಸ್ಟೋರಿ ಸ್ಪೆಷಲ್ ರಿಪೋರ್ಟರ್ ವಿಜಯಲಕ್ಷ್ಮಿ ಅವರು ನಮ್ಮದು ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ವಿಜಯಲಕ್ಷ್ಮಿ, ನೋಡಿದ್ವಿ ಕವರ್ ಸ್ಟೋರಿ ತಂಡ ಸಂಪೂರ್ಣವಾಗಿ ಎಳೆಯಾಗಿ ಬಯಲು ಮಾಡಿತ್ತು ಶುದ್ಧೀಕರಿಸಿದ ನೀರಿನಲ್ಲಿ ನಡೆಸ್ತಾ ಇದ್ದಂತಹ ಈ ಖದೀಮರ ಅಟ್ಟಹಾಸವನ್ನ. ಇದೀಗ 7 ದಿನದಲ್ಲಿ ಆನ್ಸರ್ ಮಾಡಬೇಕು ಅಂತ ನೋಟಿಸ್ ಕೂಡ ಕೊಡಲಾಗಿದೆ. ಶಿಲ್ಪ, ಈಗ ತುಮಕೂರು ಮಹಾನಗರ ಪಾಲಿಕೆ ಏನು ಒಂದು ಕ್ರಮ ಕೈಗೊಂಡಿದೆ ಅದು ನಿಜವಾಗ್ಲೂ ಕೂಡ ಸ್ವಾಗತಾರ್ಹ ಅಂತ ಹೇಳಬಹುದು. ಯಾಕಂದ್ರೆ ISI ಮಾರ್ಕ್ ಅನ್ನ ಇಟ್ಕೊಂಡು ಜನರಿಗೆ ಶುದ್ಧವಾದ ನಾವು ಒಂದು ಅತ್ಯಂತ ಒಂದು ಪರಿಶುದ್ಧವಾದ ನೀರನ್ನ ಕೊಡ್ತಿದ್ದೀವಿ ಅಂತ ಹೇಳ್ಕೊಂಡು ಜನರಿಗೆ ಮೋಸ ಮಾಡ್ತಿದ್ದಂಥ ಇಂಥ ಘಟಕಗಳ ಮೇಲೆ ಈ ಹಿಂದೆನೇ ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ಯಾಕಂದ್ರೆ ಸಾರ್ವಜನಿಕರು ಸಾಕಷ್ಟು ಬಾರಿ ದೂರನ್ನ ಕೊಟ್ಟಿದ್ರು ಕೂಡ ಈ ಘಟಕಗಳು ಅದೇ ರೀತಿ ದಂಧೆಯನ್ನ ಮಾಡಿ ಕೊಳಕು ಮತ್ತೆ ಈ ಕೆಮಿಕಲ್ ಯುಕ್ತ ನೀರನ್ನ ಕುಡಿಯೋ ಹಂಗೆ ಮಾಡಿತ್ತು ಪಾಲಿಕೆ. ಅದರಲ್ಲೂ ಮುಖ್ಯವಾಗಿ ಈಗ ಪಾಲಿಕೆಯನ್ನೇ ಎಚ್ಚೆತ್ತುಕೊಂಡು ಇವರಿಗೆ ನೋಟಿಸ್ ಅನ್ನ ಕೊಟ್ಟಿದೆ. ಆದ್ರೆ ನಿಜವಾಗ್ಲೂ ಕೂಡ ಎಚ್ಚೆತ್ಕೊಳ್ಬೇಕಾಗಿರುವಂಥದ್ದು ಆಹಾರ ಇಲಾಖೆ, ಅಂದ್ರೆ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡು ಇವರು ತಿಂಗಳು ಏನು ಪ್ರತಿದಿನ ಲ್ಯಾಬಲ್ಲಿ ಆ ನೀರನ್ನ ಚೆಕ್ ಮಾಡಬೇಕಿತ್ತು. ಚೆಕ್ ಮಾಡಿ ಆ ವರದಿಯನ್ನ ಆಹಾರ ಇಲಾಖೆ, ಆರೋಗ್ಯ ಇಲಾಖೆಯಲ್ಲಿ ಬರುವಂತ ಆಹಾರ ಘಟಕದ ಅಧಿಕಾರಿಗಳಿಗೆ ಕೊಡಬೇಕಿತ್ತು. ಆಹಾರ ಅಧಿಕಾರಿಗಳು ನಿಯಮಿತವಾಗಿ ಈ ಘಟಕಗಳನ್ನ ಭೇಟಿ ಕೊಟ್ಟು ಇವರು ಸರಿಯಾಗಿ ಕುಡಿಯುವ ನೀರನ್ನ ಒಂದು ಜನರಿಗೆ ಸರಬರಾಜು ಮಾಡ್ತಿದಾರಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಬೇಕಿತ್ತು. ಆದ್ರೆ ಇವತ್ತಿನವರೆಗೂ ನಾವು ಅವ್ರ ಜೊತೆ ಹೋದಾಗ ರಿಯಾಲಿಟಿ ಚೆಕ್ ಮಾಡಿದಾಗ ಆರೋಗ್ಯ ಅಧಿಕಾರಿಗಳನ್ನ ಜೊತೆ ಕರ್ಕೊಂಡು ಹೋಗಿದ್ವಿ. ಆದ್ರೆ ಇವತ್ತಿನವರೆಗೂ ಆಹಾರ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಲ್ಲ ಅನ್ನುವಂಥದ್ದಾದ್ರೆ ನಿಜವಾಗ್ಲೂ ಕೂಡ ಇದು ಶಾಕಿಂಗ್. ಅಂದ್ರೆ ಇದು ಬರೀ ತುಮಕೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಇಂಥದ್ದೇ ದಂಧೆ ಆಗ್ತಾ ಇದೆ. ISI ಮಾರ್ಕ್ ಇಲ್ಲದೆ ನೀರನ್ನ
ಒಂದು ಅಕ್ರಮವಾಗಿ ಕೊಡೋದು ಬೇರೆ ಆದ್ರೆ ISI ಮಾರ್ಕ್ ಇಟ್ಕೊಂಡು ಕಾನೂನಿನ ಒಂದು ಬಲವನ್ನ ಪಡ್ಕೊಂಡು ಜನರಿಗೆ ಮೋಸ ಮಾಡ್ತಿರುವಂತ ಇಂಥ ಘಟಕಗಳ ಮೇಲೆ ಇಂಥ ಒಂದು ಆರೋಗ್ಯ ಇಲಾಖೆ ಯಾವ ಕ್ರಮ ಕೈಗೊಳ್ಳದಿರೋದು ನಿಜವಾಗ್ಲೂ ಕೂಡ ಒಂದು ಆತಂಕಕಾರಿ ವಿಚಾರ ಶಿಲ್ಪ. ವಿಜಯಲಕ್ಷ್ಮಿ, ಜೊತೆಗೆ ಫಸ್ಟ್ನೇದಾಗಿ ಇಂಪ್ಯಾಕ್ಟ್ ಅನ್ನುವಂತೆ ಇದೀಗ ರವಿಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಸೂಚನೆ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಆಹಾರ ಇಲಾಖೆಯವರು ಮೊಟ್ಟ ಮೊದಲಿಗೆ ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಅಧಿಕಾರಿಗಳು? ಇನ್ನು ಗಾಢವಾದ ನಿದ್ರೆಯಲ್ಲಿದ್ದಾರಾ ಅಂತ? ಖಂಡಿತ. ಏನಂದ್ರೆ ನಮ್ಮ ಆರೋಗ್ಯ ಇಲಾಖೆ ಅಡಿಯಲ್ಲಿ ಬರುವಂತ ಆಹಾರ ಪ್ರಾಧಿಕಾರ ಏನಿದೆ ಅವ್ರು ಯಾವತ್ತೂ ಕೂಡ ನಿದ್ದೆಯಲ್ಲೇ ಇರೋದು. ಅವರಿಗೆ ಯಾವ ವರದಿ ಬಂದ್ರೂ ಕೂಡ ಅವರೊಂಥರ ಎಮ್ಮೆ ದಪ್ಪ ಚರ್ಮ ಇರುತ್ತಲ್ಲ, ಅದೇ ರೀತಿ ಅವ್ರಿಗೆ ಎಷ್ಟು ಸಲ ಹೇಳಿದ್ರು ಅವ್ರಿಗೆ ಕೇಳೋದಿಲ್ಲ. ಮಾತೆತ್ತಿದ್ರೆ ನಮ್ಮಲ್ಲಿ ಸಿಬ್ಬಂದಿ ಇಲ್ಲ ಅಂತಾರೆ, ಸಿಬ್ಬಂದಿ ಕೊರತೆ ಅಂತಾರೆ. ಆದ್ರೆ ದಿನನಿತ್ಯ ನೀರಾಗ್ಲಿ, ಹಾಲಾಗ್ಲಿ, ಬೇರೆ ಬೇರೆ ಆಹಾರ ಆಗ್ಲಿ, ದಿನನಿತ್ಯ ಈ ವಿಷ ಆಹಾರ ಮಾಫಿಯಾ ಅನ್ನುವಂಥದ್ದು ಒಂಥರ ಸರ್ಪದ ರೀತಿ ಹೆಡೆಬಿಚ್ಚಿ ಜನರಿಗೆ ಪ್ರತಿದಿನ ವಿಷ ಉಣಿಸ್ತಿದೆ. ಆದ್ರೆ ಆಹಾರ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಕ್ರಮ ಕೈಗೊಳ್ತಿಲ್ಲ. ಮತ್ತೆ ಇಂಥ ಮಾಫಿಯಾಕ್ಕೆ ಅವರು ಅಧಿಕಾರಿಗಳು ಹೆದರ್ತಾರೆ. ನಮ್ಮ ಜೊತೆ ನಾವು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೇಳಿದಾಗ ಅವ್ರು ನಡುತ್ತಾರೆ. ಅಂದ್ರೆ ಅವರಿಗೆ ಧೈರ್ಯನೂ ಇಲ್ಲ. ಆಮೇಲೆ ಈ ನೀರಿನ ಮಾಫಿಯಾ ಏನಿದೆ ಇದು ನಮ್ಮ ರಾಜ್ಯದಲ್ಲಿ ಅಥವಾ ಆ ಜಿಲ್ಲೆಯಲ್ಲಿ ಪ್ರತಿಷ್ಠಿತರು ನಡೆಸ್ತಿರುವಂತಹ ದಂಧೆ ಆಗಿರೋದ್ರಿಂದ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಹೋಗೋಕ್ ಧೈರ್ಯನೂ ಇಲ್ಲದಂತಾಗಿದೆ. ಆದ್ರೆ ಒಂದು ಖುಷಿ ಕೊಟ್ಟಿರುವಂತ ವಿಚಾರ ಅಂದ್ರೆ ತುಮಕೂರಿನ ಮಹಾನಗರ ಪಾಲಿಕೆ ಮೇಯರ್ ನಾವೊಂದು ಕ್ರಮ ಕೈಗೊಳ್ತೀವಿ, ಒಂದು ವೇಳೆ ಅವರು ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಅವರನ್ನು ತಕ್ಷಣ ಸೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಥ ಕ್ರಮ ರಾಜ್ಯಾದ್ಯಂತ ಆಗ್ಬೇಕಾಗಿದೆ. ಸರ್ಕಾರಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಜನರಿಗೆ ವಿಷ ಉಣಿಸುವ ಇಂಥ ರಕ್ಕಸರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಓಕೆ, ಧನ್ಯವಾದ ವಿಜಯಲಕ್ಷ್ಮಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.